He started touching himself. ಪ್ರಪಂಚ ಪೂರ್ತಿ ಎಪ್ಸ್ಟೀನ್ ಫೈಲ್ ಬಗ್ಗೆ ಮಾತಾಡ್ತಿದೆ. ರಿಚ್ ಆ್ಯಂಡ್ ಪವರ್ಫುಲ್ ಪೀಪಲ್ ಸಣ್ಣ ಮಕ್ಕಳನ್ನು ಹೇಗೆ ಯೂಸ್ ಮಾಡ್ತಿದ್ರು ಅಂತ. ನನಗಂತೂ ಅದನ್ನು ನೋಡಿ ತುಂಬ ಡಿಸ್ಟರ್ಬ್ ಆಯಿತು. ಈ ಥರನೂ ಮನುಷ್ಯರು ಇರ್ತಾರಾ ಅನ್ನಿಸ್ಬಿಡ್ತು. ನಾವು ಅನ್ಕೋಬೋದು ಥ್ಯಾಂಕ್ ಗಾಡ್ ಇದು ಅಮೇರಿಕದಲ್ಲಿ ಆಗ್ತಿರೋದು, ನಮ್ಮ ಇಂಡಿಯಾದಲ್ಲಿ ಹಿಂಗಿಲ್ವಲ್ಲ ಅಂತ. ಆದರೆ ಒಂದು ನಿಮಿಷ ನಿಲ್ಲಿ, ಹೌದು ಈ ಥರನೂ ಇರ್ತಾರೆ ಆ್ಯಂಡ್ ಇದ್ದಾರೆ. ನಮ್ಮ ದೇಶದ ಕ್ಯಾಪಿಟಲ್ ಡೆಲ್ಲಿಲಿ ಏನಾಗ್ತಿದೆ ಗೊತ್ತಾ ನಿಮಗೆ? ರೀಸೆಂಟಾಗಿ ಬಂದ ರಿಪೋರ್ಟ್ ಪ್ರಕಾರ 2026 ಶುರು ಆಗಿ ಜಸ್ಟ್ 15 ದಿನಕ್ಕೆ ಡೆಲ್ಲಿ ಒಂದರಲ್ಲೇ 800 ಪೀಪಲ್ ಮಿಸ್ಸಿಂಗ್ ಆಗಿದ್ದಾರೆ. ಮತ್ತು ಇದರಲ್ಲಿ 500ಕ್ಕಿಂತ ಹೆಚ್ಚು ವುಮೆನ್ಸ್ ಆ್ಯಂಡ್ ನಿಯರ್ಲಿ 200 ಜನ ಮೈನರ್ಸ್. ಥಿಂಕ್ ಮಾಡಿ, ಪೊಲೀಸ್ ಸ್ಟೇಷನ್ ಮುಂದೆ ಡೈಲಿ 30-40 ಫ್ಯಾಮ್ಲೀಸ್ ಅಳ್ತಾ ಕೂತಿರ್ತಾರೆ. ಅವ್ರ ಮಗಳು ಕಾಲೇಜ್ಗೆ ಹೋಗಿ ವಾಪಸ್ ಬರಲಿಲ್ಲ ಅಂತ. ಡೆಲ್ಲಿ ಪೊಲೀಸ್ ಹೇಳ್ತಾರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ. ಆದರೆ 15 ದಿನದಲ್ಲಿ 500 ಹುಡುಗಿಯರು ಮಾಯ ಆಗ್ತಾರೆ ಅಂದರೆ ಪ್ಯಾನಿಕ್ ಆಗದೆ ಇರುತ್ತಾ? ಅಫಿಷಿಯಲ್ NCB ಡೇಟಾ ಪ್ರಕಾರ ಕಳೆದ 3 ವರ್ಷದಲ್ಲಿ 13 ಲಕ್ಷ ಜನ ಮಿಸ್ಸಿಂಗ್ ಆಗಿದ್ದಾರೆ. ಒಂದಲ್ಲ ಎರಡಲ್ಲ, 13 ಲಕ್ಷ ಜನ. ಬಟ್ ದ ಬಿಗ್ ಕ್ವಶನ್ ಈಸ್, ಎಲ್ಲಿಗೆ ಹೋದ್ರು ಇವರು? ಏನು ಜಸ್ಟ್ ಓಡೋದ್ರಾ? ಅಥವಾ ಇಂಡಿಯಾದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಾವು ಇಮ್ಯಾಜಿನ್ನು ಮಾಡೋಕ್ಕೆ ಆಗದೆ ಇರೋ ಥರ ಏನೋ ಒಂದು ನಡೀತಾ ಇದೆಯಾ? ಇವತ್ತು ನಮ್ಮ ದೇಶದ ಎಪ್ಸ್ಟೀನ್ ಫೈಲ್ಸ್ನ ಓಪನ್ ಮಾಡೋಣ. ಎಲ್ಲರಿಗೂ ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ. ಮೊದಲು ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ಳೋಣ. 13 ಲಕ್ಷ ಜನ ಮಿಸ್ಸಿಂಗ್ ಆಗಬೇಕು ಅಂದರೆ ಅವರನ್ನು ಹೋಲ್ಡ್ ಮಾಡೋಕ್ಕೆ ಒಂದು ಪ್ಲೇಸ್ ಬೇಕು ಅಲ್ವಾ? ಎಪ್ಸ್ಟೀನ್ಗೆ ಆ ಐಲ್ಯಾಂಡ್ ಇತ್ತು. ಆದರೆ ಇಂಡಿಯಾದಲ್ಲಿ ಈ ಐಲ್ಯಾಂಡ್ ಎಲ್ಲಿದೆ? ಆನ್ಸರ್ ಶಾಕಿಂಗ್ ಅನಿಸುತ್ತೆ. ಅದು ಗೌರ್ಮೆಂಟ್ ನಡೆಸೋ ಶೆಲ್ಟರ್ ಹೋಮ್ಸ್ ಆಗಿರ್ಬೋದು. ಪ್ರೂಫ್ ಬೇಕಾ? ಇಲ್ಲಿ ಕೇಳಿ, ನಾವು ಅನ್ಕೋತೀವಿ ಶೆಲ್ಟರ್ ಹೋಮ್ಸ್ ಅಂದರೆ ಸೇಫ್ ಪ್ಲೇಸ್ ಅಲ್ವಾ, ಅಲ್ಲೇನಾಗುತ್ತೆ ಅಂತ. ಆದರೆ ಬಿಹಾರ್ನ ಮುಜರಾಫರ್ನಲ್ಲಿ ಸೇವಾ ಸಂಕಲ್ಪ ಅನ್ನೋ ಒಂದು NGO ಇತ್ತು. ಇದರ ಓನರ್ ಬ್ರಾಜೇಶ್ ಥಾಕೂರ್. ಇವನೊಬ್ಬ ಜರ್ನಲಿಸ್ಟ್. ಗೌರ್ಮೆಂಟ್ ಇವನಿಗೆ ವರ್ಷಕ್ಕೆ 40 ಲಕ್ಷ ದುಡ್ಡು ಕೊಡ್ತಿತ್ತು ಅನಾಥ ಮಕ್ಕಳನ್ನು ನೋಡ್ಕೊಳ್ಳಿ ಅಂತ. ಆದರೆ ಆ ಬಿಲ್ಡಿಂಗ್ ಒಳಗೆ ನಡೀತಾ ಇದ್ದಿದ್ದು ಎಪ್ಸ್ಟೀನ್ ಲೆವೆಲ್ ಹಾರರ್. 2018ನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ರಿಪೋರ್ಟ್ ಮಾಡಿದಾಗ ಸತ್ಯ ಹೊರಗೆ ಬಂತು. ಅಲ್ಲಿದ್ದ 44 ಹುಡುಗಿರಲ್ಲಿ 34 ಜನರ ಮೆಡಿಕಲ್ ರಿಪೋರ್ಟ್ ಸೆಕ್ಷುವಲ್ ಅಸಾಲ್ಟ್ ಅಂತ ಕನ್ಫರ್ಮ್ ಮಾಡ್ತು. ಈ ಮಕ್ಕಳು ಏಜ್ ಏನು ಗೊತ್ತಾ? ಜಸ್ಟ್ 7 to 17 ಅಷ್ಟೇ. ಬರೀ 7 ವರ್ಷದ ಸಣ್ಣ ಮಕ್ಕಳು ಕಣ್ರಿ. ಇನ್ವೆಸ್ಟಿಗೇಟರ್ ಒಬ್ಬರು ಹೇಳ್ತಾರೆ ಆ ಮಕ್ಕಳ ಮೆಂಟಲ್ ಸ್ಟೇಟ್ ಹೇಗಿತ್ತು ಅಂದರೆ, ಅವರು ಸುಮ್ಮನೆ ನಗ್ತಿದ್ರು, ಸುಮ್ಮನೆ ಅಳ್ತಿದ್ರಂತೆ. ತುಂಬ ಜನ ಡಿಪ್ರೆಷನ್ನಲ್ಲಿ ಪೆನ್ಸಿಲ್ ಶಾರ್ಪ್ನರ್ ಯೂಸ್ ಮಾಡಿ ತಮ್ಮ ಬಾಡಿನೇ ಕಟ್ ಮಾಡ್ಕೊಂಡಿದ್ರಂತೆ. ಒಂದು ಹುಡುಗಿ ಮೇಲೆ 20-25 ಕಟ್ಸ್ ಇತ್ತಂತೆ. ಆ ಮಕ್ಕಳು ಏನು ಹೇಳ್ತಿದ್ರು ಗೊತ್ತಾ? ರಾತ್ರಿ ಆದರೆ ಸಾಕು, ನಮಗೆ ಊಟದಲ್ಲಿ ಏನೋ ಮಾತ್ರೆ ಕೊಡ್ತಿದ್ರು, ನಾವು ಅನ್ಕಾನ್ಷಿಯಸ್ ಆಗಿರ್ತಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ನಾವು ಹಾಫ್ ನೇಕೆಡ್ ಆಗಿರ್ತಿದ್ವಿ, ಬಾಡಿ ಎಲ್ಲ ಫುಲ್ಲು ನೋವಿರ್ತಿತ್ತು ಅಂತ. ದೊಡ್ಡ ದೊಡ್ಡ ಕಾರ್ಗಳು ಬರ್ತಿದ್ವಂತೆ ನೈಟು ಗೆಸ್ಟ್ ರೂಮ್ಸ್ಗೆ ಕಳಿಸ್ತಿದ್ರು ಅಂತ ಹೇಳಿದ್ರು. ಬಟ್ ಈ ಗೆಸ್ಟ್ ಯಾರು? ಯಾವಾಗ ಪೊಲೀಸ್ ಚೆಕ್ ಮಾಡಿದ್ರೋ ಆವಾಗ ಬ್ರಾಜೇಶ್ ಥಾಕೂರ್ ಫೋನ್ನಲ್ಲಿ 40 ಜನ ಪೊಲಿಟಿಷಿಯನ್ಸ್ ಮತ್ತು ಮಿನಿಸ್ಟ್ರ್ ನಂಬರ್ ಸಿಕ್ತು. ಒಂದು ಗೌರ್ಮೆಂಟ್ ಶೆಲ್ಟರ್ ಹೋಮ್ ಪವರ್ಫುಲ್ ಜನರ ಪ್ರೈವೇಟ್ ಆರ್ಮೇನ ಕನ್ವರ್ಟ್ ಆಗಿತ್ತು. ಬಟ್ ವೆಯ್ಟ್, ಸೆಕ್ಷುವಲ್ ಅಬ್ಯೂಸ್ ಅನ್ನೋದು ಒಂದು ಆ್ಯಂಗಲ್ ಅಷ್ಟೇ. ತುಂಬ ಜನ ಮಿಸ್ಸಿಂಗ್ ಲಿಸ್ಟ್ನಲ್ಲಿದ್ದಾರೆ. ವಾಟ್ ಇಫ್ ದ ವಿಕ್ಟಿಮ್ ಈಸ್ ಮೋರ್ ಡೆಡ್ ದೆನ್ ಅಲೈವ್? ವಾಟ್ ಇಫ್ ದ ಟಾರ್ಗೆಟ್ ಈಸ್ ನಾಟ್ ದ ಬಾಡಿ ಬಟ್ ವಾಟ್ ಈಸ್ ಇನ್ಸೈಡ್ ದ ಬಾಡಿ? ಶೆಲ್ಟರ್ ಹೋಮ್ಸ್ ಸಪ್ಲೈ ಚೈನ್ ಆಗಿದ್ದರೆ ಡಿಮ್ಯಾಂಡ್ ಎಲ್ಲಿಂದ ಬರ್ತಿದೆ? ಇಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ಬಿಸ್ನೆಸ್ ಮ್ಯಾನ್ಸ್ಗಳು. ನಿಥಾರಿ ಕೇಸ್ ನೆನಪಿದೆಯಾ? 2006ಅಲ್ಲಿ ನಾಡದ ಒಂದು ಪಾಶ್ ಏರಿಯಾ D5 ಕೋತಿ ಅಂತ. ಅದರ ಒಂದು ಮನೆ ಓನರು ಮನಿಂದರ್ ಸಿಂಗ್ ಪಾಂದೇರ್, ರಿಚ್ ಬಿಸ್ನೆಸ್ ಮ್ಯಾನ್. ಆ್ಯಂಡ್ ಅವನಿಗೊಬ್ಬ ಮನೆ ಕೆಲಸದವನು ಇರ್ತಾರೆ. ಆ ಮನೆ ಪಕ್ಕದಲ್ಲಿ ಇರೋ ಒಂದು ಸ್ಲಮ್ಮಿಂದ ಸಣ್ಣ ಮಕ್ಕಳು ಅವಾಗವಾಗ ಮಿಸ್ಸಿಂಗ್ ಆಗ್ತಾಯಿದ್ರು. ಪೇರೆಂಟ್ಸು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸು ಅಯ್ಯೋ ಎಲ್ಲೋ ಓಡೋಗಿರಬೇಕು, ಸುಮ್ಮನೆ ನೀವು ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ಕೊನೆಗೆ ಆ ಮನೆ ಹಿಂದೆ ಇರೋ ಒಂದು ಚರಂಡಿಲಿ 19 ಮಕ್ಕಳು ತಲೆ ಬುರುಡೆ ಸಿಕ್ತು. ಸರ್ವೆಂಟ್ ಕೋಳಿ ಕನ್ಫೆಸ್ ಮಾಡ್ತಾನೆ, ನಾನು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಕಟ್ ಮಾಡಿ ತಿಂತಿದ್ದೆ ಅಂತ.
ಎಂಥ ಡಾರ್ಕ್ ನೋಡಿ. ಆದರೆ ಇಲ್ಲಿ ಇನ್ನೊಂದು ಡಾರ್ಕ್ ಮಿಸ್ಟ್ರಿ ಇನ್ನೂ ಸಾಲ್ವ್ ಆಗಿಲ್ಲ. ಅದೇನೆಂದರೆ ಪೊಲೀಸ್ಗೆ ಬರೀ ತಲೆಬುರುಡೆಗಳು ಸಿಕ್ಕಿದ್ವು, ಬಾಡಿನ ಯಾವ ಮಿಡಲ್ ಪಾರ್ಟ್ ಕೂಡ ಎಲ್ಲೂ ಸಿಗಲಿಲ್ಲ. ಎಕ್ಸ್ಪರ್ಟ್ ಕ್ವಶನ್ ಮಾಡಿದ್ರು, ಬರೀ ತಲೆಬುರುಡೆ ಯಾಕೆ ಸಿಕ್ಕಿದ್ವು, ಕಿಡ್ನಿ, ಲಿವರು, ಹಾರ್ಟು ಎಲ್ಲೋಯ್ತು ಅಂತ. ಗೊತ್ತಿಲ್ಲ. ಆದರೆ ಪಾಂದರ್ ಮನೆಗೆ ಡಾಕ್ಟರ್ಸ್ ಬರ್ತಿದ್ರು ಅವಾಗವಾಗ ಅನ್ನೋ ರೂಮರ್ಸ್ ಕೂಡ ಇತ್ತು. ಥಿಂಕ್ ಮಾಡಿ, ಗ್ಲೋಬಲ್ ಮಾರ್ಕೆಟ್ನಲ್ಲಿ ಒಂದು ಕಿಡ್ನಿ ಬೆಲೆ 50 ಲಕ್ಷ ಇದೆ. ಈ ಡೆಲ್ಲಿನಲ್ಲಿ ಮಿಸ್ಸಿಂಗ್ ಆಗ್ತಿರೋ ವುಮೆನ್ ಈ ಆರ್ಗನ್ ಟ್ರೇಡ್ಗೆ ಬಲಿ ಆಗ್ತಾ ಇದ್ದಾರಾ? ಮೇ ಬಿ. ಆದರೆ ಒಂದು ಪ್ರಶ್ನೆ ಇನ್ನೂ ಕಾಡ್ತಾ ಇದೆ. ನಿಥಾರಿನಲ್ಲಿ ತಲೆಬುರುಡೆಗಳು ಸಿಕ್ಕಿದ್ವು, ಆ ಮುಜಾಫರ್ ಬಿಹಾರ್ನಲ್ಲಿ ವಿಕ್ಟಿಮ್ಸು ಸಿಕ್ಕಿದ್ರು. ಆದರೆ 13 ಲಕ್ಷ ಜನ ಯಾವುದೇ ಟ್ರೇಸ್ ಇಲ್ಲದೆ ಮಾಯ ಆದರು ಅಂದರೆ ನಾಟ್ ಇವನ್ ಅ ಬೋನ್, ನಾಟ್ ಇವನ್ ಅ ಶರ್ಟ್. ಯಾವುದಾದ್ರೂ ಒಂದು ವೇ ಇದೆಯಾ ಮನುಷ್ಯನ ಕಂಪ್ಲೀಟ್ಲಿ ಡಿಸಪಿಯರ್ ಮಾಡೋಕ್ಕೆ ಪ್ಯೂರ್ಲಿ ಬೈ ಸೈನ್ಸ್? ಎಸ್, ಇದೆ. ಪೊಲಿಟಿಷಿಯನ್ಸು ಪ್ಲೇಸ್ ಕೊಟ್ಟರು, ಬಿಸ್ನೆಸ್ ಮ್ಯಾನ್ಗಳು ಡಿಮ್ಯಾಂಡ್ ಕೊಟ್ಟರು. ಆದರೆ ಸಿಸ್ಟಮ್ ಸೈಲೆನ್ಸ್ ಆಗಿ ಹೇಗೆ ಮೇಂಟೈನ್ ಮಾಡ್ತಿದೆ? ಅದೇ ಕ್ಲಿನಿಕಲ್ ಟ್ರಯಲ್ಸ್, ಅಂದರೆ ಎಕ್ಸ್ಪೆರಿಮೆಂಟ್ಸ್. ಇದು ಕಾನ್ಸ್ಪಿರಸಿ ಥಿಯರಿ ಅಲ್ಲ, ಇದೊಂದು ಹಿಸ್ಟ್ರಿ. ಇಂಡೋರ್ ಮತ್ತು ಆಂಧ್ರದಲ್ಲಿ ಕೆಲವು ವರ್ಷ ಹಿಂದೆ ಬಡ ಜನರಿಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಮೇಲೆ ಹೊಸ ಡ್ರಗ್ಸ್ನ ಟೆಸ್ಟ್ ಮಾಡ್ತಿದ್ರು. ಥಿಂಕ್ ಮಾಡಿ, 2026 ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಗ್ರೋ ಆಗ್ತಿದೆ. ಹೊಸ ಮೆಡಿಸಿನ್ಸ್ಗಳು, ಆ್ಯಂಟಿ ಏಜಿಂಗ್ ಡ್ರಗ್ಸ್ಗಳು ತುಂಬ ಇವೆ. ಇದನ್ನು ಟೆಸ್ಟ್ ಮಾಡೋಕ್ಕೆ ಮನುಷ್ಯರೇ ಬೇಕು. ಈ ಅಮೇರಿಕದಲ್ಲಿ ತುಂಬ ಸ್ಟ್ರಿಕ್ಟು ರೂಲ್ಸು, ಇದರಿಂದ ಈಸಿಯಾಗಿ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋಕ್ಕಾಗಲ್ಲ. ಆದರೆ ಈ ಆಫ್ರಿಕಾ ಇಂಡಿಯಾದಲ್ಲಿ ಹಾಗಿಲ್ಲ. ಈಗ ನಮ್ಮ ದೇಶದಲ್ಲೇ ಒಂದು ಅನಾಥ ಮಗು ಮಿಸ್ಸಿಂಗ್ ಆದರೆ ಯಾರು ಹುಡುಕ್ತಾರೆ? ಯಾರೂ ಹುಡುಕಲ್ಲ. ವಾಟ್ ಇಫ್ ಈ ಮಿಸ್ಸಿಂಗ್ ಆಗ್ತಾ ಇರೋ ಜನ ಯಾವುದೋ ಒಂದು ಸೀಕ್ರೆಟ್ ಲ್ಯಾಬ್ನಲ್ಲಿ ಈ ಗಿನ್ನಿ ಪಿಕ್ಸ್ ಥರ ಯೂಸ್ ಆಗ್ತಾ ಇರ್ಬೋದಾ? ಸೈಡ್ ಎಫೆಕ್ಟ್ಗೆ ಅವ್ರು ಸತ್ತರೆ ಕೆಮಿಕಲ್ ಕ್ರೆಮೇಷನ್, ಅಂದರೆ ನೀರು ಮತ್ತು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಅನ್ನೋ ಕೆಮಿಕಲ್ ಯೂಸ್ ಮಾಡಿ ಬಾಡಿನ ಡಿಕಂಪೋಸ್ ಮಾಡ್ಬೋದು. 4 ರಿಂದ 16 ಗಂಟೆಯಲ್ಲಿ ಬಾಡಿ ಕಂಪ್ಲೀಟಾಗಿ ನೀರಾಗಿ ಹೋಗುತ್ತೆ, ಈವನ್ ಮೂಳೆ ಸಮೇತ. ಇದು ಯಾರಿಗೂ ಗೊತ್ತೇ ಆಗಲ್ಲ. ಅದಕ್ಕೆ ಈ ಜನರದು ಒಂದು ಬೋನ್ ಕೂಡ ಸಿಗ್ತಾ ಇಲ್ವನು. ಬಟ್ ಇದಕ್ಕೆ ಯಾವುದೇ ಎಕ್ಸಾಕ್ಟ್ ಪ್ರೂಫ್ ಇಲ್ಲ. ಬಟ್ ಒಂದಂತೂ ಸತ್ಯ, ಎಲ್ಲೋ ಏನೋ ನಡೀತಾ ಇದೆ. ಸಮಥಿಂಗ್ ಸಿಸ್ಟಮ್ಯಾಟಿಕ್, ಸಮಥಿಂಗ್ ಇಂಡಸ್ಟ್ರಿಯಲ್ ಈಸ್ ಹ್ಯಾಪ್ನಿಂಗ್. ಫ್ರೆಂಡ್ಸ್, ಈ ಎಪ್ಸ್ಟೀನ್ ಫೈಲ್ಸ್ ಹೊರಗೆ ಬಂತು, ವರ್ಲ್ಡ್ ಶಾಕ್ ಆಯಿತು. ಆದರೆ ಇಂಡಿಯಾದ ಫೈಲ್ಸ್ ಇನ್ನೂ ಓಪನ್ ಆಗಿಲ್ಲ. ಡೆಲ್ಲಿನಲ್ಲಿ 15 ದಿನಕ್ಕೆ 500 ರಿಂದ 800 ಜನ ಮಿಸ್ಸಿಂಗ್ ಆಗ್ತಾರೆ ಅಂದರೆ ಇದು ಬರೀ ನಂಬರ್ ಅಲ್ಲ, ಇದು ನಮ್ಮ ಸಿಸ್ಟಮ್ಗೆ ಒಂದು ವಾರ್ನಿಂಗ್. ನಾವು ರಾಜೇಶ್ ಥಾಕರ್ನ ಅರೆಸ್ಟ್ ಮಾಡಿದ್ದೀವಿ, ಪಾಂದರ್ನ ಕೂಡ ಅರೆಸ್ಟ್ ಮಾಡಿದ್ದೀವಿ. ಆದರೆ ಮಿಸ್ಸಿಂಗ್ ನಂಬರ್ಸ್ ಇನ್ನೂ ಇನ್ಕ್ರೀಸ್ ಆಗ್ತಿದೆ. ಅಂದರೆ ರಿಯಲ್ ಕಲ್ಪ್ರಿಟ್ಸ್ ಇನ್ನೂ ಹೊರಗೇನೇ ಇದ್ದಾರೆ. ಗೌರ್ಮೆಂಟ್ ಡೇಟಾ ಕೊಡುತ್ತೆ ಅಷ್ಟೇ, ಆದರೆ ಆನ್ಸರ್ ಕೊಡಲ್ಲ. ಬಟ್ ಅವ್ರ ಹತ್ರ ಆನ್ಸರ್ ಇಲ್ಲ ಅಂತ ಏನಲ್ಲ, ಬಟ್ ಕೊಡಲ್ಲ ಅಷ್ಟೇ. ವಿಡಿಯೋ ಇಷ್ಟ ಶೇರ್ ಮಾಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದಿನ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.